ಹಲೋ ಎವ್ರಿವನ್, ನಾನಿವತ್ತು ಮೇಕೆ ಮಟನ್ ಬ್ಲೆಡ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಬ್ಲೆಡ್ನ ಚೆನ್ನಾಗಿ 2-3 ಸರಿ ತೊಳೆದಿಟ್ಕೊಂಡು ನೋಡಿ, ದಪ್ಪ ತಳಗಿರೋಂಥ ಬಾಣಲಿಗೆ ಆಗಲಿ ಪಾತ್ರೆಗೆ ಆಗಲಿ ಹಾಕ್ಕೊಂಡು ನೀಟಾಗಿ ಇದು ಕಲರ್ ಚೇಂಜ್ ಆಗೋವರೆಗೂ ತಿರುಗಿಸ್ತಾನೇ ಇರಬೇಕು ಉಲ್ಟಾ ಮಾಡಿ. ಈ ಬ್ಲೆಡ್ ರೆಡ್ ಕಲರ್ ಇರುತ್ತಲ್ಲ, ಅದು ಬ್ಲ್ಯಾಕ್ ಆಗಬೇಕು. ಅಲ್ಲಿವರೆಗೂ ಮೇಲೆ ಉಲ್ಟಾ ಸೀದಾ ಹಾಕ್ಕೊಂಡು ಪ್ಲೇಟ್ ಮುಚ್ಕೊಂಡು ನೀಟಾಗಿ ಇದು ಮಾಡಬೇಕು. ಈ ಬ್ಲೆಡ್ಡು ತುಂಬಾ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಎದೆ ನೋವಿಗೆ ಆಗಿರ್ಬೋದು, ಲಿವರ್ಗೆ ಆಗಿರ್ಬೋದು, ಕಿಡ್ನಿಗೆ ಆಗಿರ್ಬೋದು, ಏನೇ ಒಂದಕ್ಕೂ ಆದರೂ ತುಂಬಾ ಒಳ್ಳೆಯದು. ಇದು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಆಗಲಿ ಇದನ್ನು ಆಗಾಗ ಮಾಡ್ಕೊಂಡು ತಿಂತಾ ಇರಬೇಕು. ದೇಹಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಅದು ಬ್ಲೆಡ್ ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗೆ ಆದರೂ ಮಾಡ್ಕೊಬೋದು, ಒಗ್ಗರಣೆ ಜೊತೆ ಫ್ರೈ ಮಾಡ್ಕೊಬೋದು. ನಾನು ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಈ ಥರ ಬ್ಲ್ಯಾಕ್ ಆಗಿರಬೇಕು. ಇವಾಗ ಒಗ್ಗರಣೆಗೆ ಸಣ್ಣಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡು ನೋಡಿ, ಈ ಥರ ಫುಲ್ಲು ನೀಟಾಗಿ ಬ್ಲ್ಯಾಕ್ ಆಗಬೇಕು. ಅದು ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ. ನೀರಿನ ಅಂಶ ಎಲ್ಲ ಹಿಂಗಬೇಕು. ನೋಡಿ ನೀರಿನ ಅಂಶ ಕಾಣ್ತಿಲ್ಲ, ಹಾಗೆ ಎಷ್ಟು ನೀರಿನ ಅಂಶ ಇತ್ತಲ್ವ ಅದೆಲ್ಲ ಚೆನ್ನಾಗಿ ಹಿಂಗಿದೆ. ಆದಷ್ಟು ನೀವು ಇದರಲ್ಲಿ ಸ್ಪೂನಲ್ಲಿ ಕಟ್ ಮಾಡೋಕ್ಕೆ ನೋಡ್ಕೊಳ್ಳಿ. ಆಗಿದ್ದನ್ನ ಚಾಕು ಸಹಾಯದಿಂದ ಆದರೂ ಕಟ್ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಗೆ ಒಂದು ಚಿಕ್ಕದಾಗಿ ಸಣ್ಣ ಕಟ್ ಮಾಡಿದಂಥ ಒಂದು ದೊಡ್ಡ ಈರುಳ್ಳಿ, ಜಜ್ಜಿರೋಂಥ ಬೆಳ್ಳುಳ್ಳಿ, ಒಂದು 4-5 ಹಸಿರು ಮೆಣಸಿನ್ಕಾಯಿ. ಇವಾಗ ನೋಡಿ ಇದನ್ನು ಹಾಕ್ತಾಯಿದ್ದೀನಿ ಬ್ರೆಡ್ನ. ಇವಾಗ ಏನಾದರೂ ಒಳಗಡೆ ಏನಾದರೂ ಕೆಂಪು ಕಾಣಿಸಿದ್ರೆ ಅದು ಚೆನ್ನಾಗಿದಾಗಲಿ. ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ತುಂಬಾ ಹುರಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೆಪ್ಪರ್ ಪೌಡ್ರು, ಸ್ವಲ್ಪ ಪೆಪ್ಪರ್ ಪುಡಿನೂ ಹಾಕಬೇಕು. ಪೆಪ್ಪರ್ ಪುಡಿ ಮತ್ತು ಮೆಣಸಿನ್ಕಾಯಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಖಾರ ಇದ್ದಷ್ಟು. ಲಾಸ್ಟ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿನೂ, ತೆಂಗಿನಕಾಯಿನೂ ಹಸಿದು ತುರಿದ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಫ್ರೈ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಹಸಿ ಸ್ಮೆಲ್ ಇರೋದಿಲ್ಲ, ಏನೂ ಇಲ್ಲ. ನಾವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರೋದ್ರಿಂದ. ಹಾಗೆಯೇ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿರುತ್ತೆ.